ಬೆಂಗಳೂರಲ್ಲಿ ಯಾವುದೇ ಶೌಚಾಲಯಕ್ಕೆ ಹೋದ್ರೂ ಸಹ ಅಲ್ಲಿ ಗಬ್ಬೆದ್ದು ವಾಸನೆ ಇರುತ್ತೆ, ಜೊತೆಗೆ ಗಲೀಜಿರುತ್ತೆ ಅಂತ ಹೇಳಿ ನಾವೆಲ್ಲ ಕೇಳಿರ್ತೀವಿ. ಆದ್ರೆ ಇದೀಗ ಅದೆಲ್ಲದಕ್ಕೂ ಹಿಂದಾಕಿ ಒಂದು ಶೌಚಾಲಯ ನಿರ್ಮಾಣವಾಗಿರುವಂತದ್ದು. ಎಸ್, ನಾನು ನಿಮ್ಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀವಿ, ತಾವು ಗಮನಿಸಬಹುದು. ಇದು ಪದ್ಮನಾಭ ನಗರದ ಏನು ಗಣೇಶ ಮಂದಿರ ವಾರ್ಡ್ನಲ್ಲಿ ಕಂಡು ಬಂದಿರುವಂತಹ ಒಂದು ಶೌಚಾಲಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಂಡರಲ್ಲಿ ನಿರ್ಮಾಣವಾಗಿರುವಂತಹ ಶೌಚಾಲಯ. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಈ ಶೌಚಾಲಯವನ್ನು ಸಂಪೂರ್ಣವಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ. ಈಗಾಗಲೇನು ಒಂದು ವಾರದ ಹಿಂದೆ ಇದರ ಉದ್ಘಾಟನೆ ಆಗಿರುವಂತಹದ್ದು. ಈಗ ಇದು ಸಂಪೂರ್ಣವಾಗಿ ಶೌಚಾಲಯ ಅನ್ನುವಂಥದ್ದು ನಮಗೆ ಕಾಣಿಸೋದಿಲ್ಲ. ಇದು ಸಾರ್ವಜನಿಕರ ಶೌಚಾಲಯ. ಇದು ಹೂವಿನಿಂದಲೇ ಸಂಪೂರ್ಣವಾಗಿ ಹೂವಿನ ಗಿಡಗಳು ಜೊತೆಗೆ ಫುಲ್ ಸಂಪೂರ್ಣವಾಗಿ ಗ್ರೀನರಿ ಕಾಣಿಸ್ತಾ ಇರುವಂತಹದ್ದು ನಮಗೆ. ಅದರಿಂದಲೇ ಸಂಪೂರ್ಣವಾಗಿ ಗ್ರೀನರಿಯಿಂದ ಡೆಕೋರೇಟ್ ಆಗಿರುವಂತಹದ್ದು. ಈಗಾಗಲೇ ನಗರದ ಸಾಕಷ್ಟು ಭಾಗಗಳಲ್ಲಿ ಗಬ್ಬೆದ್ದು ನಾರುವಂತಹ ಸಾರ್ವಜನಿಕ ಶೌಚಾಲಯಗಳ ವಿರುದ್ಧವಾಗಿ ಇದೊಂದು ಹೈಟೆಕ್ ಶೌಚಾಲಯ ಕಂಡು ಬರ್ತಾ ಇರುವಂತಹದ್ದು. ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಡಿಯಲ್ಲಿ ಕಂಡು ಬರ್ತಾ ಇರುವಂತಹದ್ದು. ಈ ಒಂದು ಕಾರ್ಯಕ್ಕೆ ಜನರು ಸಹ ಈಗಾಗಲೇ ಮೆಚ್ಚುಗೆಯನ್ನ ಸಹ ವ್ಯಕ್ತಪಡಿಸ್ತಾ ಇರುವಂತಹದ್ದು. ಸಾರ್ವಜನಿಕ ಶೌಚಾಲಯದ ಹೊರಭಾಗದಲ್ಲಿ ನೂರಾರು ಗಿಡಗಳನ್ನ ಹಾಕಿರುವಂತಹದ್ದು. ಇನ್ನು ಒಳಭಾಗದಲ್ಲಿ ಮಿರರ್ ಇರುವಂತಹದ್ದು, AC ಇರುವಂಥದ್ದು, ಎಕ್ಸಾಸ್ಟರ್ ಹಾಗೂ ಹೈಟೆಕ್ ಕನ್ನಡಿಯನ್ನ ಸಹ ಈಗಾಗಲೇ ಒಳಗಡೆ ಅಳವಡಿಕೆ ಮಾಡಿರುವಂಥದ್ದು. ಸಂಪೂರ್ಣವಾಗಿ ₹5 ಮತ್ತು ₹10 ಪೇ ಮಾಡುವುದಕ್ಕೆ ಈಗಾಗಲೇ ಬೋರ್ಡ್ಗಳನ್ನು ಸಹ ಇಲ್ಲಿ ಹಾಕಿರುವಂಥದ್ದು. ಜೊತೆಗೆ ಬಿಸಿ ನೀರಿನ ವ್ಯವಸ್ಥೆಯನ್ನ ಸಹ ಈಗಾಗಲೇ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ ಅಂದರೆ 9:30ವರೆಗೂ ಸಹ ಸಾರ್ವಜನಿಕರ ಶೌಚಾಲಯದಲ್ಲಿ ಒಂದು ಅಲಾವನ್ನ ಮಾಡಿಕೊಟ್ಟಿರುವಂತಹದ್ದು. ಇನ್ನು ಬೆಂಗಳೂರಿನ ಯಾವುದೇ ಭಾಗದಲ್ಲೂ ಸಹ ಇಂತಹದ್ದೊಂದು ಶೌಚಾಲಯ ಕಂಡು ಬರೋದಿಲ್ಲ. ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಒಂದು ಹೈಟೆಕ್ ಪಬ್ಲಿಕ್ ಶೌಚಾಲಯ ಕಂಡು ಬರ್ತಾ ಇರೋದು ಅಂತಂದ್ರೆ ಇದು ಮಾತ್ರ. ಇನ್ನ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ಇದನ್ನ ಜನರು ಬಳಸ್ಕೋತಾರೆ, ಜೊತೆಗೆ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗಿ ನ್ಯೂಸ್, ಬೆಂಗಳೂರು.